ಹೋರಾಟ ಯಾರು ವಿರುದ್ಧ ಮಾಡ್ತಿದ್ದಾರೆ ಅನ್ನೋದೇ ಅವ್ರಿಗೆ ಸ್ಪಷ್ಟ ಇಲ್ಲ. ಈಗ BJPಯ ಮಂತ್ರಿಗಳು, ಸಚಿವರುಗಳು, ಅವರ ಶಾಸಕರುಗಳು ಅವ್ರ ಸರ್ಕಾರನೇ ಇದೆ ರಾಜ್ಯದಲ್ಲೂ ಮತ್ತು ಕೇಂದ್ರದಲ್ಲೂ. ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀನಿ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ. ಮತ್ತು ST ಹೋರಾಟ ಸಮಿತಿ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅವ್ರ ಮೂಲ ಉದ್ದೇಶ ಪರಿಶಿಷ್ಟ ಪಂಗಡನ ನಮಗೆ ಸ್ಟೇಟಸ್ನ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನ ವಿರೋಧ ಮಾಡಬೇಕು ಅನ್ನೋ ಉದ್ದೇಶನೇ ಹೆಚ್ಚಾಗಿದ್ದಂಗೆ ಕಾಣಿಸ್ತಿದೆ. ಇಲ್ಲ ಅಂತಂತಂದರೆ ಅವರು ಒಬ್ಬರನ್ನು ಬಿಟ್ಟು ತಾವುಗಳು ಮಾತ್ರ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕ್ತಿರಲಿಲ್ಲ. ನಿಜವಾಗ್ಲೂ ಅವರು ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಒಂದು ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ರೂಪುರೇಷೆ ಮಾಡಬೇಕು ಅಂತ ಕಾಂಗ್ರೆಸ್ MLAಗಳನ್ನು ಕೂಡ ನಮ್ಮ ಜೊತೆಗೂ ಚರ್ಚಿಸಿ ನಂತರ ಮಾಡ್ತಿದ್ರು. ಆದರೆ ಅವರು ಬಹಳ ಆತುರವಾಗಿ ಕೇವಲ ಸಮುದಾಯದ ಒಗ್ಗಟ್ಟನ್ನು ಒಡಿಬೇಕು, ತಮ್ಮ ಓಟ್ಗಳನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೋಬೇಕು ಅನ್ನೋ ಒಂದೇ ಕಾರಣದಿಂದ ಅವರು ಈ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಹೋರಾಟದಲ್ಲಿ ಭಾಗಿಯಾಗೋ ಪ್ರಶ್ನೆ ಇಲ್ಲ. ಅವ್ರು ಯಾವಾಗ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಪೊಲಿಟಿಕಲ್ ಆಗಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ತಾರೆ, ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಧಾನವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕು ಅಂತೇಳಿ ನಮ್ಮನ್ನು ಚರ್ಚೆ ಕರೀತಾರೆ, ಆವಾಗ ಮಾತ್ರ ಅದರೊಳಗೆ ಭಾಗವಹಿಸುವಂಥ ಪ್ರಶ್ನೆ ಬರುತ್ತೆ.